ಉತ್ಸವಗಳನ್ನು ಕೂಡ ಆಚರಿಸ್ತೇವೆ. ಆದರೆ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಮಗೆ ಹೆಮ್ಮೆ ಅನಿಸುವಂಥ ಒಂದು ಉತ್ಸವ ಇವತ್ತಿನ ಒಂದು ವಿಜ್ಞಾನ ದಿವಸ, ರಾಷ್ಟ್ರೀಯ ವಿಜ್ಞಾನ ದಿವಸ. ಇವತ್ತು ನಾವು ಸಿ ವಿ ರಾಮನ್ ಅವರು ನಮಗೆ ತಿಳಿಸಿಕೊಟ್ಟಂತಹ ಆ ರಾಮನ್ ಎಫೆಕ್ಟ್ ತತ್ವ ಏನಿದೆ ಅದನ್ನು ನಾವು ಗೌರವಿಸುವಂಥ ದಿನ, ರಾಮನ್ ಅವರನ್ನು ಗೌರವಿಸುವಂಥ ದಿನ, ಜೊತೆಯಲ್ಲಿ ಅರ್ಥೈಸಿಕೊಳ್ಳುವ ದಿನ ಅಂತ ನಾವು ನಂಬಿದ್ದೇವೆ. ಪ್ರತಿಜ್ಞಾವಿಧಿಯಲ್ಲಿ ಕೂಡ ತಾವು ನೋಡಿರ್ತೀವಿ, ತರ್ಕಬದ್ಧ ಜೀವನವನ್ನು ನಾವು ರೂಪಿಸಿಕೊಳ್ತೇವೆ ಅಂತ ಪ್ರತಿಜ್ಞೆ ತಗೊಂಡ್ವಿ. ಅರ್ಥ ಇಷ್ಟೇ, ಈ ರಾಮನ್ ಎಫೆಕ್ಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ ಇವತ್ತು, ಇದನ್ನ ಕಂಡುಹಿಡಿಯಲಿಕ್ಕೆ ಕಾರಣ ಏನಪ್ಪ ಅಂತ ನೀವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಬಹುಶಃ ಗೊತ್ತಿರಬಹುದು ನಮಗೆ. ಸಮುದ್ರದ ದಂಡೆಯಲ್ಲಿ ನಿಂತಾಗ ಹಗಲು ಪೂರ್ತಿ ನೀಲಿ ಬಣ್ಣದಲ್ಲಿ ಕಾಣುವಂತ ಆಕಾಶ ಸಂಜೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ರಾಮನ್ ಅವರಿಗೆ ಬಂದಿದ್ದ ಒಂದೇ ವಿಚಾರ, ತರ್ಕ. ಸಂಜೆ ಕೆಂಪು ಯಾಕಾಗುತ್ತೆ? ನಾವೆಲ್ಲ ಏನ್ ಮಾಡ್ತೀವಿ, ನೋಡಕ್ಕೆ ಎಷ್ಟು ಚಂದ ಅಂತೇಳಿ ಎಲ್ಲ ಕ್ಯಾಮ್ರಾ ತೆಗಿತೀವಿ, ಫೋಟೋ ತೆಗಿತೀವಿ, ಬೇರೆ ಬೇರೆ ಪೋಸಲ್ಲಿ ನಿಲ್ಲಿಸ್ತೀವಿ. ಆದ್ರೆ ಅವ್ರೇನ್ ಮಾಡಿದ್ರು, ಯಾಕೆ? ತಮ್ಮನ್ನು ತಾವೇ ಪ್ರಶ್ನೆ ಮಾಡ್ಕೊಂಡ್ರು, ಯಾಕೆ ಹಗಲಿಡೀ ಪೂರ್ತಿ ನೀಲಿ ಆಕಾಶ ನೀಲಿ ಇರುವಂತಹದ್ದು ಬೆಳಗ್ಗೆ ಮತ್ತು ಸಂಜೆ ಕೆಂಪಿಗೆ ಯಾಕಾಗುತ್ತೆ? ಆ ಕಾರಣವನ್ನ ಹುಡುಕ್ತಾ ಹುಡುಕ್ತಾ ಹೋಗಿನೇ ಅವರು ರಾಮನ್ ಎಫೆಕ್ಟ್ ಅನ್ನು ಕಂಡಿದ್ದಾರೆ. ತರ್ಕ ಅಂದ್ರೆ ಅದೇನು ದೊಡ್ಡ ತತ್ವಾದರ್ಶ ಅಲ್ಲ.